ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ರಾಜ ಹುಲಿಯದ್ದೇ ದರ್ಬಾರ್ ಶುರುವಾಗಿದೆ. ಯಡಿಯೂರಪ್ಪನವರೇ ಕರ್ನಾಟಕ ಬಿಜೆಪಿ ಬಾಸ್ ಆಗಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಸಮ್ಮುಖದಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕಾರ್ಯಕಾರಿಣಿಯಲ್ಲಿ ಎಲ್ಲೂ ಕೂಡ ಮೈತ್ರಿ ಬಗ್ಗೆ ಪ್ರಸ್ತಾಪವನ್ನ ಮಾಡದಂತಹ ನಾಯಕರು ಕೇವಲ ಕಾಂಗ್ರೆಸ್ ವೈಫಲ್ಯಗಳ ಬಗ್ಗೆ ಮಾತ್ರ ಗುಡುಗಿದ್ದಾರೆ. ಹಾಗಾದ್ರೆ ಮೈತ್ರಿಗೆ ಎಳ್ಳು ನೀರು ಬಿಟ್ರ ಬಿಜೆಪಿ ನಾಯಕರು ಅನ್ನುವಂತ ಪ್ರಶ್ನೆಯೂ ಕೂಡ ಸಹಜವಾಗಿ ಉದ್ಭವಿಸಿದೆ. ಯಡಿಯೂರಪ್ಪಗೆ ಹೈಕಮಾಂಡ್ ಫುಲ್ ಪವರ್ ಅನ್ನ ನೀಡಿದೆ. ಹೀಗೆ ರಾಜಾಹುಲಿ ಮತ್ತು ಸನ್ಗೆ ವರಿಷ್ಠರು ಅಧಿಕಾರ ನೀಡಿರೋದು ರೆಬೆಲ್ ನಾಯಕರಿಗೆ ಮತ್ತೆ ಹಿನ್ನಡೆಯಾಗುವಂತೆ ಮಾಡಿದೆ. ಅಲ್ಲದೆ ಗುಮ್ಮಟನಗರಿಯ ಉಚ್ಚಾಟಿತ ಶಾಸಕ ಹಿಂದೂ ಹುಲಿ ಯತ್ನಾಳ್ಗೆ ಮಾನ್ಯತೆ ಸಿಗಲಿಲ್ಲ. ಕಾರ್ಯಕಾರಿಣಿಯಲ್ಲಿ ಮಾತನಾಡಿದಂತಹ ಯಡಿಯೂರಪ್ಪ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರಕ್ಕೇರುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಸಹೋದ್ಯೋಗಿ ಹಬೀಬ್ ದಂಡಿ ಅವರು. ಎಸ್ ಹಬೀಬ್, ಬಿಎಸ್ ಯಡಿಯೂರಪ್ಪಗೆ ಕಾರ್ಯಕಾರಿಣಿ ಮಣೆ ಹಾಕಿದ್ದು ಯಾಕೆ ಅಂತ? ಬಹಳ ಪ್ರಮುಖವಾಗಿ ಪವಿತ್ರ ನಾವಿಲ್ಲಿ ಗಮನಿಸಬೇಕು, ಇನ್ನು ಕೇವಲ 2 ವರ್ಷ ಇದೆ ರಾಜ್ಯದ ವಿಧಾನಸಭಾ ಚುನಾವಣೆ. ರಾಜ್ಯದಲ್ಲಿ ಕರ್ನಾಟಕದಲ್ಲಿ 2028ಕ್ಕೆ ಈ ಒಂದು ಚುನಾವಣೆ ಬರ್ತಾ ಇರೋದ್ರಿಂದ ಎಲ್ಲ ಪಕ್ಷಗಳು ತಮ್ಮ ಪಕ್ಷ ಬಲವರ್ಧನೆ, ಪಕ್ಷ ಸಂಘಟನೆ, ಪಕ್ಷವನ್ನು ಬಲಿಷ್ಠಗೊಳಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾವೆ. ಈಗಾಗಲೇ ಜೆಡಿಎಸ್ ತನ್ನದೇ ಆಗಿರ್ತಕ್ಕಂಥ ಕಾರ್ಯಚಟುವಟಿಕೆ ನಡೆಸಿದೆ. ಈಗ ಬಿಜೆಪಿ ಕೂಡ ಕಾರ್ಯಕಾರಿಣಿ ನಡೆಸೋದ್ರ ಮೂಲಕ ಒಂದು ದೊಡ್ಡ ಮಟ್ಟದ ಪಕ್ಷ ಸಂಘಟನೆಗೆ ಮುಂದಾಗಿದೆ. ಈ ಹಂತದಲ್ಲಿ ನಾಯಕತ್ವದ ಬಗ್ಗೆ ಬಿಜೆಪಿಯಲ್ಲೂ ಕೂಡ ಗೊಂದಲ ಇತ್ತು. ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೋ ಇಲ್ವೋ ಅನ್ನುವಂಥದ್ದು ಕೂಡ ಗೊಂದಲ ಇತ್ತು. ಹಾಗಾಗಿ ಈ ಹಂತದಲ್ಲಿ ಕಾರ್ಯಕಾರಿಣಿ ಬಿಜೆಪಿಯ ಹೈಕಮಾಂಡ್ ಬೆಂಗಳೂರಿಗೆ ಬಂದು ಈಗ ಕಾರ್ಯಕಾರಿಣಿಯಲ್ಲಿ ಒಂದು ದೊಡ್ಡ ಮಟ್ಟದ ಬಲವನ್ನ BS ಯಡಿಯೂರಪ್ಪನವರಿಗೆ ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಯಡಿಯೂರಪ್ಪನವರು ಬಿಟ್ಟರೆ ಬೇರೆ ಗತಿ ಇಲ್ವಾ ಅನ್ನುವಂಥ ಪರಿಸ್ಥಿತಿ ಈಗ ರಾಜ್ಯ ಬಿಜೆಪಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾವತ್ತಿಗೂ ಕೂಡ 2008ರಿಂದ ಏನು ಯಡಿಯೂರಪ್ಪನವರ ಹೆಸರಿನ ಮೇಲೆ ಬಿಜೆಪಿ ಒಂದು ಚುನಾವಣೆಯನ್ನ ನಡೆಸ್ತಾ ಬಂತು, ಅಧಿಕಾರವನ್ನ ನಡೆಸ್ತಾ ಬಂತು. ಈಗಲೂ ಕೂಡ ಯಡಿಯೂರಪ್ಪನವರೇ ಅನಿವಾರ್ಯವಾಗಿದ್ದಾರೆ ಅನ್ನುವಂಥದ್ದು ಮತ್ತೆ ಸಾಬೀತಾಗಿದೆ ಪವಿತ್ರ. ಎಸ್ ಸರ್, ಹಾಗಾದ್ರೆ ಬಿಜೆಪಿ ರೆಬಲ್ಸ್ ಹಾಗೂ ಬಿಜೆಪಿ ಭಿನ್ನ ನಾಯಕರ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ? ನಿಜ ಪವಿತ್ರ. ನೋಡಿ, ಈಗ ಯಾವಾಗ ಯಡಿಯೂರಪ್ಪನವರಿಗೆ ಶಕ್ತಿ ತುಂಬುತ್ತೋ ಹೈಕಮಾಂಡ್, ಅವಾಗ ಇಂಡೈರೆಕ್ಟ್ ಆಗಿ ಇಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BS ಯಡಿಯೂರಪ್ಪನವರ ಮಗ BY ವಿಜಯೇಂದ್ರ ಈಗ ಡಬಲ್ ಸ್ಟ್ರಾಂಗ್ ಆಗಿದ್ದಾರೆ. ಹಾಗಾಗಿ BY ವಿಜಯೇಂದ್ರ ಮತ್ತು BS ಯಡಿಯೂರಪ್ಪನವರನ್ನ ವಿರೋಧ ಮಾಡ್ತಾನೆ ಬರ್ತಾ ಇರತಕ್ಕಂತ, ಜೊತೆಗೆ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅಂತಂದು ಹೇಳಿ ಒಂದಷ್ಟು ಜನ ರೆಬಲ್ಸ್ಗಳು, ಈ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಹರಿಹರದ ಶಾಸಕ BP ಹರೀಶ್, ಮಾಜಿ ಸಂಸದ GM ಸಿದ್ದೇಶ್ವರ್, ಈ ತರದವರು ಮತ್ತೊಂದಷ್ಟು ಜನ ಹಿಂದೂ ಹುಲಿಗಳು ಕೂಡ ಅಂತ ಇದ್ದಾರೆ. ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ, ಅನಂತ್ ಕುಮಾರ್ ಹೆಗಡೆ, ಈ ತರದವರು ಕೂಡ, ಜೊತೆಗೆ ಮತ್ತಷ್ಟು ಜನ ಬಿಜೆಪಿಯಿಂದ ಹೊರಗಡೆ ಹೋಗಿರ್ತಕ್ಕಂಥ ನಾಯಕರು ಕೂಡ ಇದೇ BS ಯಡಿಯೂರಪ್ಪ ಆಗ್ಲಿ ಅಥವಾ BY ವಿಜೇಂದ್ರ ಆಗ್ಲಿ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಮತ್ತು ಅವರ ವಿರುದ್ಧ ವಾಚಾಮಗೋಚರವಾಗಿ ದಾಳಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ವಿಜಯಪುರದ ಮಾಜಿ ಸಂಸದ ಬಸನಗೌಡ ಪಾಟೀಲ್ ಯತ್ನಾಳ್, ಜೊತೆಗೆ ಈಗ ಬಿಜೆಪಿಯಿಂದ ಹೊರಗಡೆ ಇರತಕ್ಕಂಥ KS ಈಶ್ವರಪ್ಪ, ಇವರೆಲ್ಲರೂ ಕೂಡ ವಿಜೇಂದ್ರ ಇಲ್ಲಿ ಅಧ್ಯಕ್ಷನಾಗಿರ್ತಕ್ಕಂಥದ್ದು ಮತ್ತು BS ಯಡಿಯೂರಪ್ಪನವರಿಗೆ ಹೆಚ್ಚು ಶಕ್ತಿ ಸಿಗದೇ ಇರುವಂತದ್ದು ಬಯಕೆಯಲ್ಲಿ ಅಥವಾ ನಿರೀಕ್ಷೆಯಲ್ಲಿ ಇದ್ರು. ಈಗ ಗತ್ಯಂತರವಿಲ್ಲದೆ ಅಂದ್ರೆ ಯಡಿಯೂರಪ್ಪನವ್ರನ್ನ ಬಿಟ್ಟು ರಾಜ್ಯದಲ್ಲಿ ಚುನಾವಣೆಯನ್ನ ಗೆಲ್ಲುವಂಥದ್ದು ಅಥವಾ ಕಾಂಗ್ರೆಸ್ ಅನ್ನ ಎದುರಿಸುವಂಥದ್ದು, ಇವೆರಡೂ ಕೂಡ ಯಡಿಯೂರಪ್ಪನವ್ರನ್ನ ಅಥವಾ ವಿಜೇಂದ್ರರವನ್ನ, ಆ ಮೂಲಕ ಲಿಂಗಾಯತ ಸಮುದಾಯವನ್ನ, ಆ ಮೂಲಕ ಬಿಜೆಪಿಯನ್ನ ಪ್ರಮುಖ ವೋಟ್ ಬ್ಯಾಂಕ್ ಇದೆಯಲ್ಲ ಉತ್ತರ ಕರ್ನಾಟಕದ ಲಿಂಗಾಯತ ಸಮುದಾಯ, ಅದನ್ನ ಮೂಲೆ ಗುಂಪು ಮಾಡುವಂತಹ ರಿಸ್ಕ್ ಈಗ ತೆಗೆದುಕೊಳ್ಳೋದು ಬೇಡ. ಹಾಗಾಗಿ ಯಡಿಯೂರಪ್ಪನವರಿಗೆ ಬಲ ತುಂಬೋಣ ಅನ್ನುವಂಥ ನಿಟ್ಟಿನಲ್ಲಿ ಬಲ ತುಂಬಿದೆ. ಇದು ಈ ರೆಬಲ್ಸ್ ಗಳಿದಾರಲ್ಲ, ಇವರಿಗೆ ಒಂದು ರೀತಿಯ ಮಗ್ಗಲ ಮುಳ್ಳಾಗಿದೆ. ಈಗ ಇವ್ರು ಏನ್ ಮಾಡ್ತಾರೆ, ಯಾವ ಕಡೆಗೆ ಹೋಗ್ತಾರೆ ಗತ್ಯಂತರವಿಲ್ಲದೆ ವಿಜೇಂದ್ರ ಅವರ ನಾಯಕತ್ವವನ್ನ ರಾಜ್ಯಾಧ್ಯಕ್ಷರ ಅಡಿಯಲ್ಲಿಯೇ ಕಾರ್ಯವನ್ನು ನಿರ್ವಹಿಸ್ತಾರಾ ಅಥವಾ ಬೇರೆ ಭಿನ್ನ ಚಟುವಟಿಕೆಗಳನ್ನ ಮಾಡ್ತಾರಾ, ಎಲ್ಲವೂ ಕೂಡ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅಂತ ನೋಡ್ಬೇಕಿದೆ ಪವಿತ್ರ. ಓಕೆ, ಹಾಗಾದ್ರೆ ಹಬೀಬ್, ಈ ಕಾರ್ಯಕಾರಿಣಿ ನಿರ್ಧಾರ ಬಿಜೆಪಿ JDS ಮೈತ್ರಿ ಮೇಲೆ ಪರಿಣಾಮ ಏನು ಅಂತ ಹೇಳಿ? ಎಸ್, ಇದು ಬಹಳ ಮುಖ್ಯ ಪ್ರಶ್ನೆ ಪವಿತ್ರ. ಯಾಕಂತಂದ್ರೆ ಈಗಾಗಲೇ BS ಯಡಿಯೂರಪ್ಪನವರಿಗೆ ಬಲ ತುಂಬಿರೋದ್ರಿಂದ ಮೈತ್ರಿ ಪಕ್ಷವಾಗಿರ್ತಕ್ಕಂಥ JDS ಕಥೆ ಏನು ಅನ್ನುವಂಥದ್ದು. ಯಾಕಂದ್ರೆ ನಾವು ಕೆಲವೇ ದಿನಗಳ ಹಿಂದಿನ ಒಂದೆರಡು ಮಾತುಗಳನ್ನ ನೆನಪಿಸ್ಕೊಂಡ್ರೆ, ಸ್ವತಃ BS ಯಡಿಯೂರಪ್ಪ ಮತ್ತು ಅವರ ಮಗ ಏನು ವಿಜೇಂದ್ರ ಇದ್ದಾರೆ, ಇವರಿಬ್ರು ಕೂಡ ಸ್ವಂತ ಬಲದ ಮಾತನಾಡಿದ್ರು. ಅಂದ್ರೆ ಸ್ವಂತ ಬಲದ ಮೇಲೆ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥದ್ದು. ಅದರ ಅರ್ಥ ನಮಗೆ ಯಾರ ಸಪೋರ್ಟ್ ಕೂಡ ಬೇಡ ಅನ್ನುವಂಥದ್ದು.
ಕೆಲವೇ ದಿನಗಳ ಹಿಂದಿನ ಮಾತು, ಕೇವಲ 4 ದಿನದ ಹಿಂದೆ ಬಿಜೆಪಿಯ MLC ಕೂಡ ಆಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಒಂದು ಮಾತನ್ನ ಹೇಳಿದ್ರು, ಯಾರಿಗೂ ಅನಿವಾರ್ಯ ಅಲ್ಲ, ಯಾರು 113 ಒಂದು MLA ಗೆಲ್ತಾರೋ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ಮಾತನ್ನ JDS ವಿರುದ್ಧದ ಕಹಳೆ ಎಂಬಂತೆ ಹೇಳ್ಬಿಟ್ಟಿದ್ರು. ಆದ್ರೆ ಒಂದಷ್ಟು ತೇಪೆ ಹಾಕುವಂತ ಕೆಲಸ ಈಗ ಒಂದು 10-15 ದಿನಗಳಲ್ಲಿ ನಡೀತಾ ಬರ್ತಾ ಇತ್ತು ಬಿಜೆಪಿ ಮತ್ತು JDS ನಡುವೆ. ಆದ್ರೆ ಈಗ ಈ ಮೈತ್ರಿ ಒಳಗಡೆ ಸ್ಪಷ್ಟವಾಗಿ ಬಿರುಕು ಬಿಟ್ಟಿರ್ತಕ್ಕಂಥದ್ದು ಮತ್ತು BS ಯಡಿಯೂರಪ್ಪನವರ ಸ್ವಂತ ಬಲದ ಮಾತು, BY ವಿಜೇಂದ್ರ ಅವರ ಸ್ವಂತ ಬಲದ ಮಾತು, ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರ ಬಾಯಿಂದ ಹೇಳಿಸಿರ್ತಕ್ಕಂಥ ಯಾರಿಗೂ ಅನಿವಾರ್ಯ ಅಲ್ಲ ಅನ್ನುವಂಥ ಮಾತು ನೇರವಾಗಿ ಮೈತ್ರಿ ಪಕ್ಷವಾಗಿರ್ತಕ್ಕಂಥ JDSಗೆ ಒಂದು ರೀತಿಯ ರಣಕಹಳೆ. JDS ಈಗ ಏಕಾಂಗಿ ಆಗತ್ತಾ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದ ಪ್ರಶ್ನೆ ಹುಟ್ಕೊಂಡಿದೆ. ಇದಕ್ಕೆ ಮಾನಸಿಕವಾಗಿ ಸಿದ್ಧವಾಗಿದೆ ಅನ್ನೋ ರೀತಿಯಲ್ಲೇ JDS ಕೂಡ ತನ್ನ ಒಂದು ಓಲ್ಡ್ ಮೈಸೂರು ಕೋಟೆಯಲ್ಲಿ ಒಂದು ಪಕ್ಷ ಬಲವರ್ಧನೆ ಮಾಡ್ಕೊಳ್ಳಿಕ್ಕೆ ನಡೆದು ಬಿಟ್ಟಿದೆ. ಮತ್ತು ಅಲ್ಲಿ ಏನು ನೋಂದಣಿ ಅಭಿಯಾನ, ಕಾರ್ಯಕರ್ತರ ನೋಂದಣಿ ಅಭಿಯಾನಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿ ಮುಂದಾಗಿರ್ತಕ್ಕಂಥದ್ದು. ಬಿಜೆಪಿ ಮತ್ತು JDS ನಡುವಿನ ಮೈತ್ರಿ ಇದು ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಇದು ಯಡಿಯೂರಪ್ಪನವರ ಬಲದಿಂದ ಅವ್ರಿಗೆ ಬಲ ಕೊಟ್ಟಿರೋದ್ರಿಂದ ದೊಡ್ಡ ಮಟ್ಟದ ಒಂದು ಬದಲಾವಣೆ ಆಗುವಂಥದ್ದು ಖಂಡಿತ ಸಾಧ್ಯ ಇದೆ. ಪವಿತ್ರ, ಓಕೆ, ಥ್ಯಾಂಕ್ ಯು ಅವಿವ್ ತಮ್ಮೆಲ್ಲ ಮಾಹಿತಿಗೆ. ನೋಡಿದ್ರಲ್ಲ ವೀಕ್ಷಕರೇ, ಬಿಜೆಪಿ ರೆಬಲ್ಸ್ ಹಾಗೂ ಬಿಜೆಪಿ ಭಿನ್ನ ನಾಯಕರ ಭವಿಷ್ಯ ಹಾಗೆ ಕಾರ್ಯಕಾರಿಣಿ ನಿರ್ಧಾರ, ಬಿಜೆಪಿ JDS ಮೈತ್ರಿ ಮೇಲೆ ಪರಿಣಾಮ ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿದು ಬರುತ್ತೆ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.